ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರೋಣ. ವಿದ್ಯಾರ್ಥಿಗಳೇ, ನಾವು ಈ ದಿನ ವಿಜ್ಞಾನ 8ನೇ ತರಗತಿ ಅಧ್ಯಾಯ 3 ಯಾವುದು? ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್. ಅದರ ಪುಟ ಸಂಖ್ಯೆ, ಪುಸ್ತಕದಲ್ಲಿ ಪುಟ ಸಂಖ್ಯೆ ಎಷ್ಟಿದೆ? 43ರಿಂದ 58. ಈಗಾಗಲೇ ನಿಮಗೆ ತಿಳಿದಿದೆ ಇದೆಷ್ಟನೇ ಅವಧಿ? 3ನೇ ಅವಧಿ. ಹಾಗಾದರೆ ನಾವು ಇಂದಿನ ಇದು 3ನೇ ಅವಧಿ, 1ನೇ ಮತ್ತು 2ನೇ ಅವಧಿಯಲ್ಲಿ ನಾವು ಏನನ್ನು ತಿಳ್ಕೊಂಡಿದ್ದೀವಿ? ಅವಧಿ 1ರಲ್ಲಿ ಏನು ತಿಳ್ಕೊಂಡಿದ್ದೀವಿ ಹೇಳಿ ನೋಡೋಣ, ಜ್ಞಾಪಿಸ್ಕೊಳ್ಳಿ. ಅವಧಿ 1ರಲ್ಲಿ ನಾವು ಎಳೆಗಳು ಮತ್ತು ಅವುಗಳ ವಿಧಗಳು, ಪಾಲಿಮರ್ನ ಅರ್ಥ ಮತ್ತು ವ್ಯಾಖ್ಯಾನ, ಸಂಶ್ಲೇಷಿತ ಎಳೆಗಳ ಗುಣಲಕ್ಷಣಗಳು, ಆ ಸಂಶ್ಲೇಷಿತ ಎಳೆಯಾಗಿರ್ತಕ್ಕಂಥ ರೇಯಾನ್ನ ಲಕ್ಷಣ ಮತ್ತು ಉಪಯೋಗಗಳನ್ನು 1ನೇ ಅವಧಿಯಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾದರೆ 2ನೇ ಅವಧಿಯಲ್ಲಿ ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳಿ. ಸಂಶ್ಲೇಷಿತ ಎಳೆಗಳಾದ ಯಾರ್ಯಾರು ಮಿಕ್ಕಿರೋದು? ನೈಲಾನ್, ಪಾಲಿಯೆಸ್ಟರ್, ಆಕ್ರಿಲಿಕ್. ಇವುಗಳ ತಯಾರಿಕೆ ಮತ್ತು ಲಕ್ಷಣ ಹಾಗೂ ಉಪಯೋಗಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗಾದರೆ ಈ ದಿನ ಇಂದಿನ ತರಗತಿ 3ನೇ ಅವಧಿ. ಇದರಲ್ಲಿ ನಾವೇನು ಕಲ್ತ್ಕೋಬೇಕು? ಪ್ಲಾಸ್ಟಿಕ್ ಅಂದ್ರೇನು, ಅವುಗಳ ವಿಧಗಳು ಯಾವುದು? ಪ್ಲಾಸ್ಟಿಕ್ಗಳ ವಿಧಗಳು. ಅದೇ ರೀತಿ ಆ ಪ್ಲಾಸ್ಟಿಕ್ಗಳ 2 ವಿಧ, ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಅವುಗಳ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. 3ನೇದು ಪ್ಲಾಸ್ಟಿಕ್ನ ಗುಣಗಳು, ಪ್ಲಾಸ್ಟಿಕ್ಗೆ ಯಾವ್ಯಾವ ಗುಣಗಳನ್ನು ಹೊಂದಿದೆ. ಇನ್ನು 4ನೇದು ಪ್ಲಾಸ್ಟಿಕ್ಗಳು ಮತ್ತು ಪರಿಸರ. ಕಲ್ತ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಪ್ಲಾಸ್ಟಿಕ್. ನೀವು ನೋಡಿದ್ದೀರ ಈ ಪ್ಲಾಸ್ಟಿಕ್ ಕವರ್. ಎಲ್ಲಾದರೂ ಹಣ್ಣಿನ ಅಂಗಡಿಗೆ ಹೋದಾಗ, ತರಕಾರಿ ಅಂಗಡಿಗಳಿಗೆ ಹೋದರೆ ನಾವು ತರಕಾರಿನ ಕೊಂಡ್ಕೊಳ್ತೀವಿ. ಕೊಂಡ್ಕೊಂಡ ತಕ್ಷಣ ಒಂದು ಕವರ್ ಇದ್ದರೆ ಕೊಡಿ, ಕವರ್ಗೆ ಹಾಕ್ಕೊಡಿ ಅಂತ ಕೇಳ್ತೀವಿ, ಹೌದಲ್ವಾ? ಅದನ್ನು ಪ್ಲಾಸ್ಟಿಕ್ ಕವರ್ ಅಂತ ಕರಿತೀರಲ್ಲ? ಹೌದು, ಅದು ಪ್ಲಾಸ್ಟಿಕ್ಕೇ. ಆ ಪ್ಲಾಸ್ಟಿಕ್ ಅಂದರೆ ಏನು? ಪ್ಲಾಸ್ಟಿಕ್ ಸಂಶ್ಲೇಷಿತ ಎಳೆಯಂತೆ ಅದು ಒಂದು ಪಾಲಿಮರ್ ಆಗಿದೆ. ನಿಮ್ಗಾಗಲೇ ಗೊತ್ತಾಗಿದೆ, ಪಾಲಿಮರ್ ಪದದ ಅರ್ಥ ಗೊತ್ತಿದೆ. ಪಾಲಿ ಅಂದರೆ ವೆರಿ ಗುಡ್, ಅನೇಕ. ಮರ್ ಎಂದರೆ ಚಿಕ್ಕ ಚಿಕ್ಕ ಘಟಕಗಳಿಂದಾಗಿರ್ತಕ್ಕಂಥದ್ದು. ಪ್ಲಾಸ್ಟಿಕ್ಗಳಿಗೆ ಉದಾಹರಣೆ ಹೇಳಿ ಅಂದರೆ, ನೀವು ಬಳಸ್ತಾ ಇರತಕ್ಕಂತಹ ಪ್ಲಾಸ್ಟಿಕ್ ಕವರ್ಗಳ ಹೆಸರು ಪಾಲಿಥೀನ್. ಪಾಲಿಥೀನ್ ಕವರ್ಗಳು ಅಂತಲೂ ಹೇಳಬಹುದು. ಪಾಲಿ ಅಂದರೆ ಅನೇಕ, ಪ್ಲಾಸ್ಟಿಕ್ ಸಹ ಒಂದು ಪಾಲಿಮರ್. ಉದಾಹರಣೆಗೆ ಪಾಲಿಥೀನ್ ಅಂತ ಗೊತ್ತಿದೆ. ಆ ಪಾಲಿಥೀನ್ನ ಚಿಕ್ಕ ಮಾನೋಮರ್ ಯಾವುದು? ಚಿಕ್ಕ ಘಟಕ ಈಥೀನ್, ಅಣುಸೂತ್ರ C2H6. ಈಥೀನ್ನ ಅನೇಕ ಚಿಕ್ಕ ಚಿಕ್ಕ ಘಟಕಗಳನ್ನು ಸೇರಿಸಿ ನಮಗೇನು ಬರುತ್ತೆ? ಅನೇಕ ಚಿಕ್ಕ ಘಟಕಗಳು ಪುನರಾವರ್ತಿತ ರೀತಿಯಲ್ಲಿ ಸೇರಿಕೊಂಡು ಪಾಲಿಥೀನ್ ಬರುತ್ತೆ. ಪಾಲಿಥೀನ್ ಅಂದರೆ ಅನೇಕ ಈಥೀನ್ನ ಅಣುಗಳು ಒಟ್ಟಿಗೆ ಸೇರಿಸಿ ಪಾಲಿಥೀನ್ ಆಗುತ್ತೆ. ಇನ್ನು ಈ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ನೀವು ಬಳಸ್ತಾ ಇರ್ತೀರ. ಕುರ್ಚಿ, ಕೂತ್ಕೊಳ್ತಕ್ಕಂಥ ಕುರ್ಚಿ ಆಗಿರ್ಬೋದು, ಬಕೆಟು, ಮಗ್ಗುಗಳು, ಅದೇ ರೀತಿ ಬರ್ತಾ ಇರ್ತಕ್ಕಂಥ ಪೆನ್ನು ಪ್ಲಾಸ್ಟಿಕ್ದು, ಅದೇ ರೀತಿ ಸಣ್ಣ ಮಕ್ಕಳು ಆಟ ಆಡ್ತಕ್ಕಂತಹ ಆಟಿಕೆಗಳು, ಇವೆಲ್ಲ ಪ್ಲಾಸ್ಟಿಕ್ಗಳೇ. ಈಗ ಪ್ಲಾಸ್ಟಿಕ್ಗಳು ಅಂದ ತಕ್ಷಣ ಅದರಲ್ಲಿ ಚಿಕ್ಕ ಚಿಕ್ಕ ಘಟಕಗಳಿದೆ ಅನ್ನೋದು ಗೊತ್ತಾಯಿತು. ಆ ಚಿಕ್ಕ ಚಿಕ್ಕ ಘಟಕಗಳು ಹೇಗೆ ಜೋಡಣೆಗೊಂಡಿರುತ್ತವೆ ಅನ್ನೋ ಆಧಾರದ ಮೇಲೆ ಅವುಗಳನ್ನು 2 ಭಾಗ ಮಾಡ್ಕೊಂಡಿದ್ದೀವಿ. ಒಂದು ರೇಖೀಯ ಜೋಡಣೆ, ಇನ್ನೊಂದು ಅಡ್ಡಕೊಂಡಿ ಜೋಡಣೆ. ಹಾಗಾದರೆ ರೇಖೀಯ ಜೋಡಣೆ ಅಂದರೆ ಹೇಗಿರುತ್ತೆ? ಒಂದು ಚಿಕ್ಕ ಘಟಕವನ್ನು ತಗೊಂಡಿದ್ದೀವಿ, ಗಮನಿಸಿ. ಆ ಚಿಕ್ಕ ಘಟಕವನ್ನು ಗಮನಿಸ್ತಾ ಇದ್ದೀರಾ? ಈ ಚಿಕ್ಕ ಘಟಕಗಳು ಈಗ ಪುನರಾವರ್ತಿತ ರೀತಿಯಲ್ಲಿ ಹೇಗೆ ಜೋಡಣೆ ಹೊಂದುತ್ತಾ ಹೋಗ್ತವೆ ಅನ್ನೋದನ್ನು ನೋಡೋಣ. ಒಂದು ಚಿಕ್ಕ ಘಟಕ ಇತ್ತು. ಆ ಚಿಕ್ಕ ಘಟಕ, ಒಂದು ಚಿಕ್ಕ ಘಟಕ, ಆ ಚಿಕ್ಕ ಘಟಕ ಬಂಧಗಳನ್ನು ಏರ್ಪಡಿಸ್ಕೊಳ್ತು. ಇನ್ನೊಂದು ಚಿಕ್ಕ ಘಟಕ ಅದ್ರ ಜೊತೆಗೆ ಸೇರಿಕೊಳ್ತು. ಮತ್ತೊಂದು ಚಿಕ್ಕ ಘಟಕ ಸೇರಿಕೊಳ್ಳುತ್ತೆ, ಮತ್ತೊಂದು ಚಿಕ್ಕ ಘಟಕ ಸೇರಿಕೊಳ್ಳುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ಘಟಕಗಳು ಒಟ್ಟಿಗೆ ಹೇಗೆ ಕಾಣಿಸ್ತಾ ಇದೆ? ಅದು ಒಂದೇ ನೇರದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಒಂದೇ ನೇರದಲ್ಲಿ ಕಾಣಿಸ್ತಾ ಇರೋದ್ರಿಂದ ಅಂತಹ ಜೋಡಣೆಯನ್ನು ನಾವೇನಂತ ಕರಿತೀವಿ? ರೇಖೀಯ ಜೋಡಣೆ. ಚಿಕ್ಕ ಚಿಕ್ಕ ಘಟಕಗಳು ನೇರ ಸರಪಳಿ ರಚನೆಯನ್ನು ಹೊಂದಿದ್ರೆ ಅಂತಹ ಜೋಡಣೆಯನ್ನು ರೇಖೀಯ ಜೋಡಣೆ ಅಂತ ಕರಿತೀವಿ.
ಈಗ ಅಡ್ಡಕೊಂಡಿ ಜೋಡಣೆ ಹೇಗಾಗುತ್ತೆ ಅಂತ ನೋಡೋಣ. ಒಂದು ಚಿಕ್ಕ ಘಟಕವನ್ನು ತಗೊಂಡಿದ್ದೀವಿ. ಈಗ ನೋಡಿ, ಚಿಕ್ಕ ಘಟಕ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ರಾಸಾಯನಿಕ ಬಂಧದಿಂದ ಅನೇಕ ಇಂತಹ ಚಿಕ್ಕ ಚಿಕ್ಕ ಘಟಕಗಳು ಜೋಡಣೆ ಆಗ್ತಾ ಇದೆ. ಏನು ಸರ್ ಇದು ಸಹ ರೇಖೆಯ ಜೋಡಣೆ ಆಗಿದೆಯಲ್ಲ ಸರ್ ಅಂತ ಹೇಳ್ಬೋದು. ಮುಂದೆ ನೋಡಿ, ಕೊನೆಯಲ್ಲಿ ಮತ್ತೊಂದೇನು ಬಂತು? ಬ್ರ್ಯಾಂಚ್. ಕನ್ನಡದಲ್ಲಿ ಏನಂತೀವಿ? ಕವಲು. ಈ ರೀತಿ ಎಲ್ಲ ಚಿಕ್ಕ ಚಿಕ್ಕ ಘಟಕಗಳಿಗೂ ಕವಲುಗಳು ಬಂತು. ಆ ಕವಲುಗಳಿಗೆ ಮತ್ತೆ ಚಿಕ್ಕ ಚಿಕ್ಕ ಘಟಕಗಳು ಏನಾಗ್ತಾ ಹೋಗ್ತಾ ಇದೆ? ಸೇರ್ಕೊಳ್ತಾ ಇದೆ. ಆ ಚಿಕ್ಕ ಚಿಕ್ಕ ಘಟಕಗಳು ಮತ್ತೆ ರಾಸಾಯನಿಕ ಬಂಧಕ್ಕೆ ಒಳಪಡುತ್ತವೆ. ಈ ರೀತಿ ಒಂದು ಚಿಕ್ಕ ಘಟಕ ಇತ್ತು, ಆ ಚಿಕ್ಕ ಘಟಕಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಕವಲುಗಳ ಸರಪಣಿ ರಚನೆ ಉಂಟಾಯಿತು. ಚಿಕ್ಕ ಚಿಕ್ಕ ಘಟಕಗಳು ಕವಲು ಸರಪಣಿ ರಚನೆ ಹೊಂದಿದ್ರೆ ಅಂತಹ ಜೋಡಣೆಯನ್ನು ನಾವು ಅಡ್ಡಕೊಂಡಿ ಜೋಡಣೆ ಅಂತ ಕರಿತೀವಿ. ಪ್ಲಾಸ್ಟಿಕ್ಗಳ ವಿಧಗಳು. ಪ್ಲಾಸ್ಟಿಕ್ಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧ? 2 ವಿಧಗಳಿದೆ. ಯಾವ್ಯಾವುದು ಹಾಗಾದರೆ? ನಿಮಗೆ ನಾವು ಕಲಿಕೆ ಏನೇನು ಕಲ್ತ್ಕೋಬೇಕು ಅಂತ ಹೇಳಿದ್ವಲ್ಲ, ಅಲ್ಲೇ ಹೇಳಿದ್ದೀವಿ ಪದಗಳು. ಯಾವ್ಯಾವುದು? ಒಂದು ಥರ್ಮೋಪ್ಲಾಸ್ಟಿಕ್ಗಳು, ಇನ್ನೊಂದು ಯಾವುದು? ಎರಡನೇ ಜ್ಞಾಪಿಸ್ಕೊಳ್ಳಿ, ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಥರ್ಮೋಪ್ಲಾಸ್ಟಿಕ್ಗಳು ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳ 2 ವಿಧಗಳಾಗಿವೆ. ಹಾಗಾದರೆ ನಾವೀಗ ಥರ್ಮೋಪ್ಲಾಸ್ಟಿಕ್ ಅಂದರೆ ಏನು, ಥರ್ಮೋಪ್ಲಾಸ್ಟಿಕ್ಗಳ ಗುಣಗಳೇನು, ಥರ್ಮೋಪ್ಲಾಸ್ಟಿಕ್ನ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಥರ್ಮೋಪ್ಲಾಸ್ಟಿಕ್ಗಳು. ಥರ್ಮೋ ಅಂದರೆ ಏನರ್ಥ? ನೀವು ಥರ್ಮಸ್ ಫ್ಲಾಸ್ಕ್ ಅಂತೆಲ್ಲ ಕೇಳಿದಿರ, ಅದರಲ್ಲಿ ಬಿಸಿನೀರು ಹಾಕಿಟ್ರೆ ಹಾಗೇ ಇರುತ್ತೆ, ಹೌದಲ್ವಾ? ಏನು ಥರ್ಮೋ ಅಂದರೆ? ಥರ್ಮೋ ಎಂದರೆ ಬಿಸಿ ಅಥವಾ ಶಾಖವನ್ನು ಕೊಡ್ತಕ್ಕಂಥದ್ದು. ಇನ್ನು ಥರ್ಮೋಪ್ಲಾಸ್ಟಿಕ್ ಹೆಸರೇ ಹೇಳೋ ರೀತಿ ಥರ್ಮೋಪ್ಲಾಸ್ಟಿಕ್ ಏನು? ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವ ಪ್ಲಾಸ್ಟಿಕ್ಗಳನ್ನು ಥರ್ಮೋಪ್ಲಾಸ್ಟಿಕ್ಗಳೆನ್ನುವರು. ಹೇಗೆ? ಈಗ ನಿಮ್ಮ ಮನೆಯಲ್ಲಿ ನಲ್ಲಿ ಪೈಪ್ಗಳನ್ನು ಜೋಡಿಸ್ತಾ ಇರಬೇಕಾದ್ರೆ ಒಂದರೊಳಗಡೆ ಒಂದು ಸೇರ್ಕೊಳ್ಳಲ್ಲ, ಎರಡು ಒಂದೇ ಸೈಜಲ್ಲಿರ್ತವೆ, ಒಂದೇ ಗಾತ್ರದಲ್ಲಿರ್ತವೆ. ಹಾಗಾಗಿ ಅವೆರಡನ್ನೂ ಸೇರಿಸ್ಬೇಕು ಅಂದರೆ ಏನು ಮಾಡ್ತಾರೆ? ಅಂಥ ಪೈಪ್ಗಳನ್ನು ಸ್ವಲ್ಪ ಬಿಸಿ ಮಾಡ್ತಾರೆ. ಬಿಸಿ ಮಾಡಿದಾಗ ಏನಾಗುತ್ತೆ? ಹಿಗ್ಗುತ್ತೆ. ಆವಾಗ ಒಂದರೊಳಗೆ ಒಂದು ಪೈಪನ್ನು ಸುಲಭವಾಗಿ ಜೋಡಿಸ್ಬೋದು. ನೆಕ್ಸ್ಟ್, ಥರ್ಮೋಪ್ಲಾಸ್ಟಿಕ್ಗಳು ಅಂದರೆ ಯಾವುದು? ಥರ್ಮೋಪ್ಲಾಸ್ಟಿಕ್ಗಳಿಗೆ ಪ್ರಮುಖ ಉದಾಹರಣೆಗಳು 2. ಒಂದು ಪಾಲಿಥೀನ್, ಇನ್ನೊಂದು PVC. ಪಾಲಿಥೀನ್ ಅಂದರೆ ಗೊತ್ತಿದೆ, ನೀವು ಪ್ಲಾಸ್ಟಿಕ್ ಕವರ್ ಇದೆಯಲ್ಲ ಆ ಥರದಂಥ ವಸ್ತು, ಅದು ಸಹ ಪಾಲಿಥೀನ್ ಕವರ್ಗಳು ಅಂತ ಕರಿತೀವಿ. PVC ಅಂದರೆ ಏನು ಹಾಗಾದರೆ? ಪೈಪ್ಗಳು. PVC ಪೈಪ್ಗಳು ಅಂತ ಕೇಳಿದಿರ. PVC ಅಂದರೆ ಏನು? PVC ಅನ್ನೋದೊಂದು ಥರ್ಮೋಪ್ಲಾಸ್ಟಿಕ್ಕು. ಅದರ ಅರ್ಥ ಪಾಲಿವಿನೈಲ್ ಕ್ಲೋರೈಡ್ ಅಂತ ಅರ್ಥ. ಥರ್ಮೋಪ್ಲಾಸ್ಟಿಕ್ಗಳು ಏನೇನು ಗುಣ ಇರ್ಬೋದು? ಒಂದು, ಮೊದಲನೇದು ನಿಮಗೆ ಗೊತ್ತಿದೆ, ಥರ್ಮೋ ಅಂದರೆ ಬಿಸಿ. ಬಿಸಿ ಮಾಡಿದ ತಕ್ಷಣ ಅದರ ರೂಪವನ್ನು ಏನು ಮಾಡುತ್ತೆ? ಕಳ್ಕೊಳ್ಳುತ್ತೆ. ಕಾಯಿಸಿದಾಗ ಥರ್ಮೋಪ್ಲಾಸ್ಟಿಕ್ಗಳು ವಿರೂಪಗೊಳ್ಳುತ್ತವೆ. ಬಿಸಿ ಮಾಡಿದ ತಕ್ಷಣ ಅವುಗಳ ಶೇಪ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಒಂದೇ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಬೆಂಕಿ ಪಟ್ಟಣ ತೊಗೊಂಡು ಹಿಂಗೆ ಇರಿದ್ರೆ ಅದೆಲ್ಲ ಜಿನುಗೋಗುತ್ತೆ, ಅದರ ಶೇಪು ಚೇಂಜ್ ಆಗೋಗುತ್ತೆ. ಇನ್ನು ಅವುಗಳನ್ನು ಕಾಯಿಸಿದಾಗ ನಮ್ಗೆ ಅಡ್ವಾಂಟೇಜ್ ಏನು? ನಮಗೇನು ಅನುಕೂಲ ಅದನ್ನು ಕಾಯಿಸೋದ್ರಿಂದ? ಥರ್ಮೋಪ್ಲಾಸ್ಟಿಕ್ಗಳನ್ನು ಕಾಯಿಸಿದಾಗ ಪುನಃ ಮತ್ತೆ ಎರಕ ಹೊಯ್ಯಬಹುದು. ನಮ್ಗೆ ಯಾವ ಆಕಾರ ಬೇಕೋ, ಯಾವ ಶೇಪ್ ಬೇಕೋ ಅದಕ್ಕೆ ಅವುಗಳನ್ನು ಮತ್ತೆ ಪುನಃ ಏನು ಮಾಡ್ಬೋದು? ಎರಕವನ್ನು ಒಯ್ಯಬಹುದು. ಇದು ಥರ್ಮೋಪ್ಲಾಸ್ಟಿಕ್ನ ಒಂದು ಗುಣ. ಹಾಗೆ ಥರ್ಮೋಪ್ಲಾಸ್ಟಿಕ್ ನಾನು ಹೇಳಿದೆ, ಪುನರ್ಬಳಕೆ ಮಾಡ್ಕೋಬೋದು, ಮತ್ತು ಅವುಗಳನ್ನು ಸಂಸ್ಕರಣೆ ಕ್ರಿಯೆಗೆ ಒಳಪಡಿಸ್ಬೋದು. ಸಂಸ್ಕರಣೆ ಕ್ರಿಯೆಗೆ ಒಳಪಡಿಸಿ ವಿವಿಧ ಆಕಾರ, ವಿವಿಧ ಗಾತ್ರ, ವಿವಿಧ ಬಣ್ಣಗಳಿಗೆ ನಾವು ಅದನ್ನು ಬಳಸ್ಕೊಂಡು ಅದನ್ನು ಮರುಚಕ್ರೀಕರಣ ಕ್ರಿಯೆಗೆ ಬಳಸಬಹುದು. ಸೊ ಇದು ಥರ್ಮೋಪ್ಲಾಸ್ಟಿಕ್ಗಳ ಪ್ರಮುಖ ಗುಣಗಳು. ನೋಟ್ ಮಾಡ್ಕೊಳ್ತಾ ಇದ್ದೀರಾ ವಿದ್ಯಾರ್ಥಿಗಳೇ? ಥರ್ಮೋಪ್ಲಾಸ್ಟಿಕ್ಗಳ ಗುಣಗಳು: ಕಾಯಿಸಿದಾಗ ವಿರೂಪಗೊಳ್ಳುತ್ತವೆ, ಪುನಃ ಮತ್ತೆ ಎರಕ ಒಯ್ಯಬಹುದು, ಮರುಚಕ್ರೀಕರಣ ಕ್ರಿಯೆಗೆ ಬಳಸಬಹುದು. ಇನ್ನು ಥರ್ಮೋಪ್ಲಾಸ್ಟಿಕ್ಗಳ ಉಪಯೋಗಗಳು. ಥರ್ಮೋಪ್ಲಾಸ್ಟಿಕ್ನ ಎಲ್ಲೆಲ್ಲಿ ಉಪಯೋಗಿಸ್ತಾರೆ? ನೀವು ನೋಡಿರ್ತಕ್ಕಂತಹ ಆಟಿಕೆಗಳು, ಇದು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರೀತಾರಲ್ಲ, ಇಂತಹ ಆಟಿಕೆಗಳು, ಬಾಚಣಿಗೆಗಳು, ತಲೆ ಬಾಚ್ಕೊಳಕ್ಕೆ ಬಳಸ್ತಿರಲ್ಲ ಅಂತಹ ಬಾಚಣಿಗೆಗಳು, ಎಷ್ಟೊಂದು ಆಟದ ಸಾಮಾನುಗಳು, ಇವೆಲ್ಲವೂ ಸಹ ಯಂತ್ರದಿಂದಾಗಿದೆ, ಥರ್ಮೋಪ್ಲಾಸ್ಟಿಕ್ನಿಂದಾಗಿದೆ. ಇಷ್ಟೇ ಅಲ್ಲ ವಿದ್ಯಾರ್ಥಿಗಳೇ,
ಇನ್ನು ನಿಮ್ಮ ಮನೆಯಲ್ಲಿ ಬಳಸ್ತಕ್ಕಂತಹ ವಿಭಿನ್ನ ಸಂಗ್ರಾಹಕ ಅಂದರೆ ಏನಾದರೂ ಒಂದಾದ್ರಲ್ಲಿ ನಾವು ಶೇಖರಣೆ ಮಾಡಿಟ್ಟಿರ್ತಕ್ಕಂಥದ್ದು. ಆ ವಿವಿಧ ಬಗೆಯ ಸಂಗ್ರಾಹಕಗಳನ್ನು ನಾವು ಬಳಸ್ತೀವಿ. ಕ್ಯಾನ್ಗಳಾಗಿರ್ಬೋದು, ಆಯಿಲ್ ಕ್ಯಾನ್ ಇದೆಯಲ್ಲ, ಸೊ ಇವೆಲ್ಲವೂ ಸಹ ಥರ್ಮೋ ಪ್ಲಾಸ್ಟಿಕ್ಗಳಿಂದ ಆಗಿರುತ್ತೆ. ಇನ್ನು ವಿವಿಧ ಬಗೆಯ ಪೈಪುಗಳು, ನಿಮಗೆ PVC ಪೈಪ್ಗಳು ಅಂತ ಹೆಸರು ಕೇಳಿದ್ದೀರ. PVC ಪೈಪ್ಗಳನ್ನು ತಯಾರಿಕೆಯಲ್ಲಿ ಥರ್ಮೋಪ್ಲಾಸ್ಟಿಕ್ಕನ್ನು ಬಳಸ್ತಾರೆ. ಸೊ ಇವೆಲ್ಲವೂ ಸಹ ಈ ರೀತಿ ವಿಭಿನ್ನ ಆಕಾರ ಮತ್ತು ಎರಕಗಳಿಗೆ ಎರಕ ಒಯ್ಯತಕ್ಕಂಥದ್ದು PVC ಪೈಪ್ಗಳು. ಇವುಗಳ ತಯಾರಿಕೆಯಲ್ಲಿ ಥರ್ಮೋಪ್ಲಾಸ್ಟಿಕ್ಕನ್ನು ಬಳಸ್ತಾರೆ. ಸೊ ಇಷ್ಟು ಥರ್ಮೋಪ್ಲಾಸ್ಟಿಕ್ಗಳ ಉಪಯೋಗಗಳು ಅಂತ ಗೊತ್ತಾಯಿತು. ಇವನ್ನೆಲ್ಲ ವಾಪಸ್ ತಗೊಂಡು ಹೋಗ್ತಾರೆ ಹೊಡೆದೋದ್ರೆ. ಅದೇ ಇನ್ನೊಂದು ಬಗೆ ಇದೆ, ನೀವು ನೋಡಿದ್ದೀರಾ, ಪ್ಲಾಸ್ಟಿಕ್ ಹೊಡೆದಾಗಿದೆ ಬಿಂದಿಗೆ ಅಂದರೆ ಅದನ್ನು ತಗೊಳಲ್ಲ ಕೆಲವು. ಆಮೇಲೆ ಕುಕ್ಕರ್ ಹಿಡಿ, ಆಮೇಲೆ ತವ ಇರುತ್ತಲ್ಲ, ತವದ ಹಿಡಿಗಳು, ಇವು ಯಾವುದನ್ನು ಅವರು ತಗೊಳಲ್ಲ. ಯಾಕೆ ತಗೊಳಲ್ಲ? ಅವು ಎಂಥ ಪ್ಲಾಸ್ಟಿಕ್ ಆಗಿರ್ತವೆ? ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಾಗಿರ್ತವೆ. ಏನಾಗುತ್ತೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಆದರೆ? ಅವುಗಳನ್ನು ಒಮ್ಮೆ ಎರಕ ಒಯ್ದ ಮೇಲೆ ಪುನಃ ಕಾಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ಗಳಾಗಿರ್ತವೆ. ಒಂದು ಸಾರಿ ಅವಕ್ಕೆ ಎರಕ ಒಯ್ದ ಮೇಲೆ ಅದನ್ನು ಮತ್ತೆ ಪುನಃ ಕಾಯಿಸಿ ಎರಕ ಒಯ್ಯೋದಕ್ಕೆ ಸಾಧ್ಯ ಆಗಲ್ಲ. ಅಂತಹ ಪ್ಲಾಸ್ಟಿಕ್ಗಳನ್ನು ನಾವು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ಒಂದು ಉದಾಹರಣೆಯನ್ನು ಹೇಳೋದಾದರೆ, ಕುಕ್ಕರ್ ಹಿಡಿ ಇದೆಯಲ್ಲ, ಈ ರೀತಿ ಕುಕ್ಕರ್ಗೆ ಹಿಡಿಗಳು ಮತ್ತು ತವಕ್ಕೆ ಹಿಡಿಗಳಿರುತ್ತಲ್ಲ, ಇಂತಹ ಹಿಡಿಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನಿಂದ ಮಾಡಿರ್ತಾರೆ. ಇಂತಹ ಪ್ಲಾಸ್ಟಿಕ್ಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಕರಿತೀವಿ. ನೋಟ್ ಮಾಡ್ಕೊಳ್ತಾ ಇದ್ರೆ ವಿದ್ಯಾರ್ಥಿಗಳೇ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳೆಂದರೇನು ಅಂತ ಕೇಳಿದ್ರೆ, ಒಮ್ಮೆ ಎರಕೊಯ್ದ ಮೇಲೆ ಪುನಃ ಕಾಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ಗಳನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳೆಂದು ಕರೆಯುವರು ಅಥವಾ ಎನ್ನುವರು. ನೆಕ್ಸ್ಟ್, ನಿಮ್ಮ ಪುಸ್ತಕದಲ್ಲಿರೋ ಹಾಗೆ ಚಿತ್ರದಲ್ಲಿ ಸ್ವಿಚ್ಗಳು, ಪ್ಲೇಟ್ಗಳು, ಊಟದ ತಟ್ಟೆಗಳಿರ್ತಲ್ಲ, ಪ್ಲಾಸ್ಟಿಕ್ ತಟ್ಟೆಗಳು, ಹಿಡಿಕೆಗಳು, ಇವೆಲ್ಲವೂ ಸಹ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನಿಂದಾಗಿದೆ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂದ ತಕ್ಷಣ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಯಾವುದು? ಬೇಕ್ಲೈಟ್ ಮತ್ತು ಮೆಲಮೈನ್ಗಳು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಾಗಿವೆ. ಇವುಗಳನ್ನು ಕಾಯಿಸಿ ಪುನಃ ಎರಕ ಒಯ್ಯೋದಕ್ಕೆ ಆಗದೇ ಇರತಕ್ಕಂಥ ಪ್ಲಾಸ್ಟಿಕ್ಗಳು. ಅದರಲ್ಲಿ ಬೇಕ್ಲೈಟ್ ಗುಣಗಳೇನು? ಬೇಕ್ಲೈಟ್ ಅನ್ನೋದು ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಗೊತ್ತಾಯಿತು. ಇದನ್ನು ನಾವು ಅದರ ಗುಣವನ್ನು ಉಪಯೋಗಿಸ್ಕೊಳ್ತೀವಿ. ಯಾವ ಗುಣ? ಅದು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕ. ಏನು ದುರ್ಬಲ ವಾಹಕಗಳು ಅಂದರೆ, ತಮ್ಮ ಮೂಲಕ ಅತಿ ಕಡಿಮೆ ಪ್ರಮಾಣದ, ಇಲ್ಲವೇ ಇಲ್ಲ ಅಂತ ಹೇಳಬಹುದು, ಅತಿ ಕಡಿಮೆ ಪ್ರಮಾಣದ ಉಷ್ಣ ಮತ್ತು ವಿದ್ಯುತ್ ಶಕ್ತಿಯನ್ನು ತಮ್ಮ ಮೂಲಕ ಹರಿದೋಗೋದಕ್ಕೆ ಬಿಡುತ್ತವೆ ಅಥವಾ ಬಿಡುವುದೇ ಇಲ್ಲ. ಅಂತಹ ವಸ್ತುಗಳನ್ನು ದುರ್ಬಲ ವಾಹಕಗಳು ಅಂತ ಕರಿತೀವಿ. ನೀವು ನೋಡಿದ್ದೀರ, ಕುಕ್ಕರ್ ಎಷ್ಟು ಬಿಸಿಯಾಗಿರುತ್ತೆ, ಆದರೆ ಅದರ ಹಿಡಿ ಬಿಸಿಯಾಗಿರೋದಿಲ್ಲ. ಇವುಗಳ ಹಿಡಿಗಳನ್ನೆಲ್ಲ ಯಂತ್ರದಿಂದ ಮಾಡಿರ್ತಾರೆ, ಬೇಕಲೈಟ್ನಿಂದ ಮಾಡಿರ್ತಾರೆ. ನೋಡಿ, ವಿವಿಧ ಪಾತ್ರೆಗಳ ಹಿಡಿಕೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಯಾಕೆಂದರೆ ಅದು ಉಷ್ಣದ ದುರ್ಬಲ ವಾಹಕ, ತನ್ನ ಮೂಲಕ ಉಷ್ಣ ಶಕ್ತಿನ ಹಾದೋಗೋದಕ್ಕೆ ಸುಲಭವಾಗಿ ಬಿಡೋದಿಲ್ಲ. ವಿದ್ಯುತ್ ಸ್ವಿಚ್ಗಳ ತಯಾರಿಕೆಯಲ್ಲಿ ಬೇಕಲೈಟನ್ನು ಉಪಯೋಗಿಸ್ತಾರೆ. ಯಾಕೆಂದರೆ ಇದು ವಿದ್ಯುತ್ತಿನ ದುರ್ಬಲ ವಾಹಕ, ತನ್ನ ಮೂಲಕ ವಿದ್ಯುತ್ ಶಕ್ತಿಯನ್ನು ಸುಲಭವಾಗಿ ಹಾದೋಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಿದ್ಯುತ್ ಸ್ವಿಚ್ಗಳು ಯಾವುದರಿಂದ ಆಗಿದೆ ಅಂತ ಗೊತ್ತಾಯಿತು? ವೆರಿ ಗುಡ್, ಬೇಕಲೈಟ್ ಎಂಬ ಒಂದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ನಿಂದ ಆಯಿತು. ನೆಕ್ಸ್ಟ್, ಅದೇ ರೀತಿ ಇನ್ನೊಂದು ಇದೆಯಲ್ಲ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್, ಯಾವುದದು? ಮೆಲಮೈನ್. ಆ ಮೆಲಮೈನ್ನ ಗುಣಗಳೇನು? ಮೆಲಮೈನ್ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಗೊತ್ತಿದೆ. ಇದು ಬೆಂಕಿಯ ನಿರೋಧಕ ಗುಣ ಹೊಂದಿದೆ. ಹೀಗೆ ಹೇಳಿ ನೋಡೋಣ. ಬೆಂಕಿಯ ನಿರೋಧಕ ಗುಣ ಅಂದರೆ ಬೆಂಕಿಯನ್ನು ನಮಗೆ ತಾಗದೇ ಇರೋ ರೀತಿ ತಡೆಗಟ್ಟುತ್ತೆ. ಇತರೆ ಪ್ಲಾಸ್ಟಿಕ್ಗಳಿಗಿಂತ ಹೆಚ್ಚಿನ ಉಷ್ಣತೆಯನ್ನು ತಡೆಯುತ್ತದೆ. ಅಧಿಕ ಶಾಖ ಬಂದರೂ ಸಹ ನಮಗೆ ತಡೆಯುತ್ತೆ. ಅದು ಮೆಲಮೈನ್ನ ಗುಣ. ಹಾಗೂ ಮೆಲಮೈನ್ ಒಂದು ಪರಿವರ್ತನೀಯ ವಸ್ತು. ಇಲ್ಲಿ ಚಿತ್ರ ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳೇ? ಇವರು ಎಲ್ಲಾದರೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಇವರು ಹಾಕಿರ್ತಕ್ಕಂತಹ ಬಟ್ಟೆಗಳು ಯಾವುದರಿಂದ ಮಾಡಿರ್ಬೋದು? ಮೆಲಮೈನ್ನಿಂದ ಮಾಡಿದ್ದಾರೆ. ಯಾಕೆ ಮೆಲಮೈನ್ನಿಂದ ಮಾಡಿರ್ತಾರೆ? ಇದು ಉಷ್ಣ ನಿರೋಧಕ, ಬೆಂಕಿಯ ನಿರೋಧಕ, ಉಷ್ಣ ಶಕ್ತಿಯನ್ನು ಹಾದೋಗೋದಕ್ಕೆ ಬಿಡೋದಿಲ್ಲ. ಇವರು ಪಾಪ ಬೆಂಕಿಯ ಜೊತೆ
ಹೋರಾಟವನ್ನು ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದಾದ್ರೂ ಬಟ್ಟೆ, ಹತ್ತಿ ಬಟ್ಟೆಯನ್ನು, ಪಾಲಿಸ್ಟರ್ ಬಟ್ಟೆಯನ್ನು ಹಾಕ್ಕೊಂಡು ಹೋದರೆ ಅವ್ರಿಗೆ ಬೆಂಕಿ ಏನಾಗುತ್ತೆ ತಕ್ಷಣ ಹತ್ಕೊಳ್ಳುತ್ತೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಮೆಲಮೈನಿಂದಾಗಿರ್ತಕ್ಕಂತಹ ಬಟ್ಟೆಗಳನ್ನು ಬಳಸ್ತಾರೆ. ಹಾಗಾಗಿ ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಮೆಲಮೈನನ್ನು ಉಪಯೋಗಿಸ್ತಾರೆ. ಅಷ್ಟೇ ಅಲ್ಲದೆ ಅಡುಗೆ ಉಪಕರಣಗಳು, ನೆಲಹಾಸುಗಳ ತಯಾರಿಕೆಯಲ್ಲೂ ಸಹ ಮೆಲಮೈನನ್ನು ಬಳಸುತ್ತಾರೆ. ಸೊ ಇಷ್ಟು ಮೆಲಮೈನ್ನ ಉಪಯೋಗಗಳು. ಈಗ ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿರೋಂಗೆ ನಮ್ಮ ಮನೆಯಲ್ಲಿ ನಾವೆಲ್ಲಾದರೂ ಹೊರಗಡೆ ಹೋದಾಗ ಹೆಚ್ಚಿಗೆ ಪ್ಲಾಸ್ಟಿಕ್ಕನ್ನು ನೋಡ್ತಾ ಇರ್ತೀವಿ, ಹೌದಾ ಅಲ್ವಾ? ಸೊ ಯಾಕೆ ಇಷ್ಟು ಜನಪ್ರಿಯ ಪ್ಲಾಸ್ಟಿಕ್ಕು? ಈ ಪ್ಲಾಸ್ಟಿಕ್ ಅನ್ನೋದು ಯಾಕೆ ಇಷ್ಟೊಂದು ಎಲ್ಲರನ್ನೂ ಆವರಿಸ್ಕೊಂಡಿದೆ? ಅಥವಾ ನಾವು ಅದನ್ನು ಇಷ್ಟಪಡ್ತೀವೋ? ಯಾಕೆ ಇಷ್ಟಪಡ್ತೀವಿ ಪ್ಲಾಸ್ಟಿಕ್ ಅಂದರೆ? ನೋಡೋಣ ಯಾಕೆ ಇಷ್ಟಪಡ್ತೀವಿ ಅಂತ. ನಿಮಗೂ ಇಷ್ಟನಾ ಪ್ಲಾಸ್ಟಿಕ್ ಅಂದರೆ? ಕೊನೆಯಲ್ಲಿ ಈ ಘಟಕ ಮುಗಿದ ಮೇಲೆ ನೀವು ಪ್ಲಾಸ್ಟಿಕ್ ಅಂದರೆ ಎಷ್ಟು ಇಷ್ಟ ಅನ್ನೋದನ್ನು ಹೇಳಬೇಕು. ಯಾಕೆ ಇಷ್ಟ ಅನ್ನೋದಕ್ಕೆ ಅದಕ್ಕೆ ಕೆಲವು ಉಪಯೋಗ ಇದೆ, ಅನುಕೂಲಕರ ಗುಣಗಳಿದೆ. ಏನು ಅನುಕೂಲಕರ ಗುಣಗಳು? ಪ್ಲಾಸ್ಟಿಕ್ ತುಂಬ ಲೈಟ್ ವೆಯ್ಟ್, ಹಗುರ, ಭಾರನೇ ಇಲ್ಲ ಅದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ನಮ್ಮ ಬೆಲೆಗೆ ತಕ್ಕಂತೆ ಅವು ಸಿಗ್ತವೆ. ಪ್ಲಾಸ್ಟಿಕ್ ಲೋಟ, ಸ್ಟೀಲ್ ಲೋಟ, ಬೆಳ್ಳಿ ಲೋಟ, ಇವು ಮೂರರಲ್ಲಿ ಯಾವುದು ಸುಲಭವಾಗಿ ಸಿಗುತ್ತಪ್ಪ? ಬೆಳ್ಳಿ ಲೋಟ ಅಲ್ವಾ? ಪ್ಲಾಸ್ಟಿಕ್ ಲೋಟ ನೋಡಿ, ಆ ಪ್ಲಾಸ್ಟಿಕ್ಗಳ ಬೆಲೆ ಏನಾಗಿದೆ? ಕಡಿಮೆ. ಪ್ಲಾಸ್ಟಿಕ್ಗಳು ಸ್ಟ್ರಾಂಗ್. ಏನು ಸರ್ ಪ್ಲಾಸ್ಟಿಕ್ಗಳು ಸ್ಟ್ರಾಂಗಾಗಿ ಒಡೆದೋಗ್ತಾವಲ್ಲ ಬಿಂದಿಗೆಗಳು ಅಂತ? ಅದರಲ್ಲಿರ್ತಕ್ಕಂಥ ಗುಣಗಳನ್ನು ಆ್ಯಡ್ ಮಾಡಬೇಕು. ಪ್ಲಾಸ್ಟಿಕ್ಗಳು ಹೆಚ್ಚು ಬಲಿಷ್ಠ ಯಾಕೆ ಅಂದರೆ ಇವುಗಳನ್ನು ಎಲ್ಲಿ ಉಪಯೋಗಿಸ್ತಾರೆ ಅಂತಂದರೆ ವ್ಯೋಮನೌಕೆಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ, ಕಾರ್ಗಳ ತಯಾರಿಕೆಗಳು, ಬೈಕ್ಗಳ ತಯಾರಿಕೆಯಲ್ಲೂ ಸಹ ಪ್ಲಾಸ್ಟಿಕ್ನ ಉಪಯೋಗಿಸ್ತಾರೆ. ಅದೇ ರೀತಿ ಇವು ದೀರ್ಘಕಾಲ ಬಳಕೆ ಬರ್ತವೆ. ಅಷ್ಟೇ ಅಲ್ಲ, ಇನ್ನೂ ಇದೆ ಗುಣಗಳು. ಏನು? ಪ್ಲಾಸ್ಟಿಕ್ಗಳು ನೀರು ಮತ್ತು ಗಾಳಿಯೊಂದಿಗೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ನೀವೊಂದು ಪ್ಲಾಸ್ಟಿಕ್ ಲೋಟವನ್ನು, ಒಂದು ಕಬ್ಬಿಣದ ತುಂಡನ್ನು ಒಂದು ವಾತಾವರಣದಲ್ಲಿ ಇಟ್ಟರೆ ಸ್ವಲ್ಪ ದಿವಸ ಆಗ್ತಿದ್ದಂಗೆ ಕಬ್ಬಿಣ ಏನಾಗಿರುತ್ತೆ? ತುಕ್ಕಿಡ್ದಿಟ್ಟಿರುತ್ತೆ. ಅದೇ ಪ್ಲಾಸ್ಟಿಕ್ಕು ಏನೂ ಆಗಿರಲ್ಲ. ಸೊ ಆ ರೀತಿ ಕಬ್ಬಿಣದಂತೆ ತುಕ್ಕಿಡಿಯೋದಿಲ್ಲ, ಸಂಸ್ಕಾರಣ ಗುಣವನ್ನು ಹೊಂದಿಲ್ಲ. ಯಾರು? ಪ್ಲಾಸ್ಟಿಕ್. ಅದೇ ರೀತಿ ಪ್ಲಾಸ್ಟಿಕ್ಗಳನ್ನು ನಾವು ಯಾವ ಆಕಾರ ಬೇಕು, ಯಾವ ಗಾತ್ರ ಬೇಕು, ಅದಕ್ಕೆ ನಾವೇನು ಮಾಡ್ಬೋದು? ಸುಲಭವಾಗಿ ಎರಕ ಹೊಯ್ಯಬಹುದು. ಹಾಗೂ ಪ್ಲಾಸ್ಟಿಕ್ಗಳು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು. ನೀವು ನೋಡಿದಿರಲ್ಲ ನಿಮ್ಮ ಮನೇಲಿರೋ ವೈರ್ಗಳು, ಅವೆಲ್ಲ ಪ್ಲಾಸ್ಟಿಕ್ ವೈರ್ಗಳೇ ತಾನೆ. ಆ ವಾಹಕ ತಂತಿ, ಲೋಹ ತಂತಿ ಇರುತ್ತೆ. ಆ ತಂತಿಯ ಮೇಲುಗಡೆ ಅವಾಹಕ ಹೊದಿಕೆ ಆದ ಯಾರು? ಪ್ಲಾಸ್ಟಿಕ್ಕನ್ನು ಹಾಕಿರ್ತಾರೆ. ಅವಾಹಕ ಅಂತಲೂ ಹೇಳ್ಬೋದು. ವಿದ್ಯಾರ್ಥಿಗಳೇ, ಒಂದು ಚಟುವಟಿಕೆನ ಮಾಡೋಣ. ಏನು ಚಟುವಟಿಕೆ? ಈಗ ನಾನು ಮೇಜಿನ ಮೇಲೆ ಕೆಲವು ವಸ್ತುಗಳನ್ನು ಜೋಡಿಸ್ತೀನಿ. ಆ ವಸ್ತುಗಳು ಯಾವ್ಯಾವುದು ಅನ್ನೋದನ್ನು ನೀವು ಗುರುತಿಸಬೇಕು. ವಿದ್ಯಾರ್ಥಿಗಳೇ, ಮೇಜಿನ ಮೇಲಿರುವ ವಸ್ತುಗಳನ್ನು ಗುರುತಿಸಿ. ಯಾವ್ಯಾವ ವಸ್ತುಗಳಿದೆ? ನಿಮಗೆ ಗೊತ್ತಿರುವ ಹಾಗೆ ಇದಿರುವಂಥ ವಸ್ತುಗಳು ಪ್ಲಾಸ್ಟಿಕ್ ಪೈಪುಗಳು, ಉದುರಿದ ಎಲೆಗಳು, ಪಾಲಿಥೀನ್ ಕವರ್ಗಳು, ಹತ್ತಿ ಬಟ್ಟೆ, ಮೆಟಲ್ ಕ್ಯಾನ್ಗಳು, ತರಕಾರಿ ಸಿಪ್ಪೆಗಳು, ಗಾಜಿನ ಲೋಟ, ಕಾಗದ. ಈ ವಸ್ತುಗಳಲ್ಲಿ ಮಣ್ಣಿನಲ್ಲಿ ಕೊಳೆಯುವ ಹಾಗೂ ಮಣ್ಣಿನಲ್ಲಿ ಕೊಳೆಯದ ವಸ್ತುಗಳನ್ನಾಗಿ ವಿಂಗಡಿಸಬೇಕಾಗಿದೆ. ಇಲ್ಲಿರುವಂಥ ವಸ್ತುಗಳನ್ನು ಪಟ್ಟಿ ಮಾಡಿಕೊಂಡಿರಾ? ಮೊದಲಿಗೆ ಮಣ್ಣಿನಲ್ಲಿ ಕೊಳೆಯುವಂತಹ ವಸ್ತುಗಳನ್ನು ತೆಗೆಯೋಣ, ಒಂದು ಗುಂಪು ಮಾಡೋಣ. ಮಣ್ಣಿನಲ್ಲಿ ಕೊಳೆಯುವಂಥ ವಸ್ತುಗಳು ಹಣ್ಣಿನ ತರಕಾರಿ ಸಿಪ್ಪೆಗಳು, ಹತ್ತಿ ಬಟ್ಟೆ, ಕಾಗದ ಮತ್ತು ಒಣಗಿದ ಎಲೆ. ಇನ್ನು ಉಳಿದಂತಹ ಪ್ಲಾಸ್ಟಿಕ್ ಪೈಪುಗಳು, ಪಾಲಿಥೀನ್ ಕವರ್ಗಳು, ಲೋಹದ ಕ್ಯಾನ್ಗಳು, ಗಾಜಿನ ಲೋಟ. ಇವು ಮಣ್ಣಿನಲ್ಲಿ ಕೊಳೆಯದ ವಸ್ತುಗಳು. ಇವು ಮಣ್ಣಿನಲ್ಲಿ ಕೊಳೆಯುವ ವಸ್ತುಗಳು. ಮಣ್ಣಿನಲ್ಲಿ ಕೊಳೆಯದ ವಸ್ತುಗಳನ್ನು ಜೈವಿಕ ವಿಘಟನೆ ಹೊಂದದ ವಸ್ತುಗಳೆನ್ನುವರು. ಮಣ್ಣಿನಲ್ಲಿ ಕೊಳೆಯುವಂಥ ವಸ್ತುಗಳನ್ನು ಜೈವಿಕ ವಿಘಟನೆ ಹೊಂದುವ ವಸ್ತುಗಳೆನ್ನುವರು. ಮೇಜಿನ ಮೇಲಿರುವ ವಸ್ತುಗಳನ್ನು ಎರಡು ಭಾಗಗಳಾಗಿ ಮಾಡಿದ್ದನ್ನು ನೋಡಿದ್ರಿ. ಒಂದು ಮಣ್ಣಿನಲ್ಲಿ ಕೊಳೆಯುವಂಥ ವಸ್ತುಗಳು, ಇನ್ನೊಂದು ಮಣ್ಣಿನಲ್ಲಿ ಕೊಳೆಯದಂಥ ವಸ್ತುಗಳು. ಯಾವ್ಯಾವ ವಸ್ತುಗಳು ಮಣ್ಣಿನಲ್ಲಿ ಕೊಳೆಯುತ್ತೆ? ಮಣ್ಣಿನಲ್ಲಿ ಕೊಳೆಯುವ ವಸ್ತುಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ, ಮಣ್ಣಿನಲ್ಲಿ ಕೊಳೆಯದ ವಸ್ತುಗಳನ್ನೆಲ್ಲ ಒಂದು ಪಟ್ಟಿ ಮಾಡಿ. ವಸ್ತುಗಳು ಮಣ್ಣಿನಲ್ಲಿ ಕೊಳೆಯುವ
ಮತ್ತು ಮಣ್ಣಿನಲ್ಲಿ ಕೊಳೆಯದ ವಸ್ತುಗಳನ್ನಾಗಿ ವಿಂಗಡಿಸಿದ್ವಿ. ಮಣ್ಣಿನಲ್ಲಿ ಕೊಳೆಯುವಂಥ ವಸ್ತುಗಳು ಕಾಗದ, ಹತ್ತಿ ಬಟ್ಟೆ, ಪೇಪರ್, ಲೋಟ, ಎಲೆಗಳು. ಇವು ಮಣ್ಣಿನಲ್ಲಿ ಕೊಳೆಯುವಂಥ ವಸ್ತುಗಳು. ಅದೇ ರೀತಿ ಮಣ್ಣಿನಲ್ಲಿ ಕೊಳೆಯದಂಥ ವಸ್ತುಗಳು ಪ್ಲಾಸ್ಟಿಕ್ ಕವರ್, PVC ಪೈಪುಗಳು, ಪ್ಲಾಸ್ಟಿಕ್ ಲೋಟ, ಎಲೆಕ್ಟ್ರಿಕ್ ಸ್ವಿಚ್ಗಳು, ಹಿಡಿಕೆಗಳು. ಇವು ಮಣ್ಣಿನಲ್ಲಿ ಕೊಳೆಯದ ವಸ್ತುಗಳು. ಯಾಕೆ ಕೆಲವು ವಸ್ತುಗಳು ಮಣ್ಣಿನಲ್ಲಿ ಕೊಳೆಯುತ್ತವೆ? ಹಾಗಾದರೆ ಮಣ್ಣಿನಲ್ಲಿ ಕೊಳೆಯುವಂಥ ವಸ್ತುಗಳನ್ನು ಏನಂತ ಕರಿತೀವಿ? ನೋಡಿ, ಮಣ್ಣಿನಲ್ಲಿ ಕೊಳೆಯುವಂಥ ಇತರ ವಸ್ತುಗಳು ಕಾಗದ, ಪೇಪರ್, ನ್ಯೂಸ್ ಪೇಪರ್ ನೋಡಿದಿರಲ್ಲ ನೀವು. ನ್ಯೂಸ್ ಪೇಪರ್ ಆಹಾರದ ವೇಸ್ಟ್, ಆಹಾರ ಪದಾರ್ಥಗಳು ವ್ಯರ್ಥ ಆಗಿರುತ್ತಲ್ಲ. ಅದೇ ರೀತಿ ತರಕಾರಿ ಸಿಪ್ಪೆಗಳು, ಸಗಣಿ, ಇವೆಲ್ಲ ಮಣ್ಣಿನಲ್ಲಿ ಏನಾಗ್ತವೆ? ಕೊಳೆಯುತ್ತವೆ. ಹಾಗಾದರೆ ಮಣ್ಣಿನಲ್ಲಿ ಕೊಳೆಯುವಂಥ ವಸ್ತುಗಳನ್ನ ಏನಂತ ಕರಿತೀವಿ? ವೆರಿ ಗುಡ್, ಜೈವಿಕ ವಿಘಟನೆ ಹೊಂದುವ ವಸ್ತುಗಳು. ಜೈವಿಕ ವಿಘಟನೆ. ಜೈವಿಕ ಅಂದರೆ ಯಾವುದಾದ್ರೂ ಒಂದು ಜೀವಿಯಿಂದ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಸೂಕ್ಷ್ಮ ಕಣಗಳಾಗಿ ವಿಭಜನೆ ಆಗಬೇಕು. ಹಾಗಾದರೆ ಯಾವುದದು? ಯಾವ ಜೀವಿ? ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾಗಳಿಂದ ಕೊಳೆಯುವಿಕೆ ಕ್ರಿಯೆಗೆ ಒಳಪಡುವ ವಸ್ತುಗಳನ್ನು ಜೈವಿಕ ವಿಘಟನೆ ಹೊಂದುವ ವಸ್ತುಗಳು ಅಂತ ಕರಿತೀವಿ. ಅದರ ಲಿಸ್ಟನ್ನು ಮಾಡ್ತೀರಾ? ಮಣ್ಣಿನಲ್ಲಿ ಕೊಳೆಯುವ ವಸ್ತುಗಳು ಯಾವ್ಯಾವುದಿದೆಯೋ ಅದೆಲ್ಲ ಜೈವಿಕ ವಿಘಟನೆ ಹೊಂದುವ ವಸ್ತುಗಳಾಗಿದೆ. ಇನ್ನೊಂದು ಇದರ ಅಪೋಸಿಟ್, ಪ್ಲಾಸ್ಟಿಕ್ ಕವರು, ಮೆಟಲ್ ಕ್ಯಾನು, ಗಾಜಿನ ಬಾಟಲಿಗಳು, ಇವೆಲ್ಲ ಏನಾಗಿರ್ಬೋದು? ಮಣ್ಣಿನಲ್ಲಿ ಕೊಳೆಯದ ವಸ್ತುಗಳು. ಜೈವಿಕ ವಿಘಟನೆ ಹೊಂದುವ ಆಪೋಸಿಟ್ ಏನು? ವಿರುದ್ಧ ಪದ ಏನು? ಜೈವಿಕ ವಿಘಟನೆ ಹೊಂದದ ವಸ್ತುಗಳು. ನೀವೇ ಹೇಳ್ತೀರಾ ಡೆಫಿನೇಷನ್ನ? ಜೈವಿಕ ವಿಘಟನೆ ಹೊಂದದ ವಸ್ತುಗಳು ಅಂದ್ರೇನು? ಜೈವಿಕ ವಿಘಟನೆ ಹೊಂದದ ವಸ್ತುಗಳು ಅಂದರೆ ಬ್ಯಾಕ್ಟೀರಿಯಾಗಳಿಂದ ಕೊಳೆಯುವ ಕ್ರಿಯೆಗೆ ಒಳಪಡದ ವಸ್ತುಗಳನ್ನು ಜೈವಿಕ ವಿಘಟನೆ ಹೊಂದದ ವಸ್ತುಗಳು ಅಂತ ಕರಿತೀವಿ. ಹಾಗಾದರೆ ನಿಮ್ಮ ಬುಕ್ನಲ್ಲಿರ್ತಕ್ಕಂಥ ಕೋಷ್ಟಕವನ್ನು ಗಮನಿಸಿ. ಅಲ್ಲಿರ್ತಕ್ಕಂತಹ ತ್ಯಾಜ್ಯದ ವಿಧ ಯಾವುದು, ಅದು ಕೊಳೆಯುವಿಕೆಗೆ ಎಷ್ಟು ಸಮಯ ತಗೊಳುತ್ತೆ, ಆ ವಸ್ತುವಿನ ಸ್ವಭಾವ ಯಾವುದು ಅನ್ನೋದನ್ನು ಕೊಟ್ಟಿದ್ದಾರೆ. ಅದೇ ಕೊನೆಯಲ್ಲಿ ನೋಡಿ, ಪ್ಲಾಸ್ಟಿಕ್ ಚೀಲಗಳು ಹಲವಾರು ವರ್ಷಗಳು ಬೇಕು, ಹಾಗಾಗಿ ಅದು ಜೈವಿಕ ವಿಘಟನೆ ಹೊಂದದ ವಸ್ತು ಅಂತ ಕರಿತೀವಿ. ಜೈವಿಕ ವಿಘಟನೆ ಹೊಂದೋದಿಲ್ಲ ಅಂತ ಗೊತ್ತಾಯ್ತಲ್ಲ, ಪ್ಲಾಸ್ಟಿಕ್. ಈಗ ಯೋಚನೆ ಮಾಡೋಣ, ಜೈವಿಕ ವಿಘಟನೆ ಬ್ಯಾಕ್ಟೀರಿಯಾಗಳಿಂದ ವಿಭಜನೆ ಆಗೋದಿಲ್ಲ ಅಂದರೆ ಇದನ್ನು ನಾವು ಬಳಸೋದ್ರಿಂದ ಏನಾದರೂ ತೊಂದರೆ ಇದೆಯಾ? ಯಾರಿಗೆ? ನಮಗೆ ತೊಂದರೆ, ಇಡೀ ಪರಿಸರಕ್ಕೆ ತೊಂದರೆ. ಏನು ಪರಿಸರ ಅಂದರೆ? ನಮ್ಮ ಸುತ್ತಮುತ್ತಲಿನ ವಾತಾವರಣ. ಈ ಸುತ್ತಮುತ್ತಲಿನ ವಾತಾವರಣದಲ್ಲಿ ಪ್ಲಾಸ್ಟಿಕ್ ಹೇಗೆ ಸಂಬಂಧ ಬಂದಿದೆ, ಹಾಗಾಗಿ ಪ್ಲಾಸ್ಟಿಕ್ ಮತ್ತು ಪರಿಸರದಲ್ಲಿ ಒಂದು ಸುಂದರವಾದ ಪರಿಸರ ಇದೆ. ನಾವೇನು ಮಾಡಿದ್ದೀವಿ ಇವತ್ತು? ಆ ಸುಂದರವಾದ ಪರಿಸರದಲ್ಲಿ ಪ್ಲಾಸ್ಟಿಕ್ನ ತುಂಬಿದ್ದೀವಿ. ಪ್ಲಾಸ್ಟಿಕ್ ಜೈವಿಕ ವಿಘಟನೆ ಹೊಂದೋದಿಲ್ಲ, ಅನೇಕ ಸಾವಿರ ವರ್ಷಗಳ ಕಾಲ ಅದಾಗೆ ಉಳ್ಕೊಂಡು ಏನಾಗಿದೆ? ಭೂಮಿ ತುಂಬ ಪ್ಲಾಸ್ಟಿಕ್ ತುಂಬ್ಕೊಂಡಿದೆ. ಹೌದು ಸರ್, ನಾವೆಲ್ಲ ನಮ್ಮ ಮನೇಲಿ ಇಷ್ಟಿಷ್ಟೇ ಬಳಸ್ತೀವಿ ಸರ್, ಪ್ಲಾಸ್ಟಿಕ್ ಹೆಂಗೆ ತುಂಬ್ಕೊಳಕ್ಕೆ ಸಾಧ್ಯ? ತುಂಬ್ಕೊಂಡಿದೆ. ಹೇಗೆ? ಈಗ ಪ್ಲಾಸ್ಟಿಕ್ನ ಬಳಸಬೇಕಾ ಬೇಡವಾ ಅಂತ ಯೋಚನೆ ಮಾಡೋ ಗುಣ. ಪ್ಲಾಸ್ಟಿಕ್ ಪರಿಸರ ಸ್ನೇಹಿ ಅಲ್ಲ, ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ನೋಡಿ, ಅಲ್ಲಿ ಬಿದ್ದಿರ್ತಕ್ಕಂಥ ಪ್ಲಾಸ್ಟಿಕ್ ನಾವೇ ಬಳಸಿರೋದು. ಈ ಚಿತ್ರ ಗಮನಿಸಿ, ಎಲ್ಲೆಲ್ಲಿ ಹರಡ್ಕೊಂಡಿದೆ ಪ್ಲಾಸ್ಟಿಕ್. ಕೊಳೆಯಲ್ಲಿ ಎಷ್ಟು ದಿನ ಬೇಕು? ವರ್ಷಗಳು ಅಷ್ಟು ಬೇಕು, ಹಲವಾರು ವರ್ಷಗಳು ಬೇಕು. ಇನ್ನು ಪ್ಲಾಸ್ಟಿಕ್ ಏನಾದ್ರು ಬೆಂಕಿ ಹತ್ಕೊಂಡಾಗ ದಹಿಸಿದ್ರೆ ವಾತಾವರಣಕ್ಕೆ ವಿಷಕಾರಿ ಅನಿಲಗಳು ಬಿಡುಗಡೆ ಆಗ್ತವೆ. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ನಂತಹ ಅನಿಲಗಳು ಬಿಡುಗಡೆ ಆಗ್ತವೆ. ಹಾಗಾದರೆ ಈ ಪ್ಲಾಸ್ಟಿಕ್ನಿಂದ ನಮ್ಮ ಭೂಮಿಯನ್ನು ರಕ್ಷಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಪ್ಲಾಸ್ಟಿಕ್ನಿಂದ ಭೂಮಿನ ರಕ್ಷಿಸಬೇಕೋ ಬೇಡವ? ಅದಕ್ಕೆ ನಾವು 5 R ತತ್ವಗಳನ್ನು ಪಾಲಿಸಬೇಕು. ಏನು 5 R ತತ್ವಗಳು ಅಂದರೆ? R ಅನ್ನೋದು ಇಂಗ್ಲೀಷ್ ಅಕ್ಷರ, ಮೊದಲನೇ ಅಕ್ಷರ ಇದೆಯಲ್ಲ RR, ಅದನ್ನು ಕೊಟ್ಟಿದ್ದೀವಿ. 5 Rಗಳಿದೆ. ಮೊದಲನೇದು ರೆಫ್ಯೂಸ್. ರೆಫ್ಯೂಸ್ ಅಂದ್ರೇನು? ನಿರಾಕರಿಸಬೇಕು. ರೆಡ್ಯೂಸ್, ಮಿತ ಬಳಕೆ ಮಾಡಬೇಕು. ಮೂರನೇದು ರೀಯೂಸ್, ಮರು ಬಳಕೆ ಮಾಡಬೇಕು. ರೀಸೈಕಲ್, ಮರು ಚಕ್ರೀಕರಣ ಮಾಡಬೇಕು. ರಿಕವರ್,
ಅಂದರೆ ಅದನ್ನು ಮತ್ತೆ ಮರಳಿ ಪಡಿಬೇಕು. ರೆಫ್ಯೂಸ್ ಅಂದರೆ ಏನು ಅಂತ ನೋಡೋಣ. ರೆಫ್ಯೂಸ್ ಅಂದರೆ ನಿರಾಕರಣೆ. ನಾನು ಅದನ್ನು ಉಪಯೋಗಿಸಲ್ಲ. ಹಣ್ಣಿನ ಅಂಗಡಿಗಳು, ತರಕಾರಿ ಅಂಗಡಿಗಳಿಗೆ ಹೋದಾಗ ಅವರು ಪ್ಲಾಸ್ಟಿಕ್ ಕವರ್ ಕೊಟ್ಟರೆ ಬೇಡ ನನಗೆ ಅಂತೇಳಿ ನಾನೇನು ಮಾಡಬೇಕು, ಮನೆಯಿಂದನೇ ಹತ್ತಿಯಿಂದ ಆಗಿರ್ತಕ್ಕಂಥ ಒಂದು ಚೀಲವನ್ನು ಅಥವಾ ಸೆಣಬಿನಿಂದ ಆಗಿರ್ತಕ್ಕಂಥ ಒಂದು ಚೀಲವನ್ನು ನಾವು ತಗೊಂಡೋಗ್ಬೇಕು. ಮನೆಯಿಂದ ನಾವೇ ತಗೊಂಡೋಗ್ಬೇಕು. ಅವರಿಂದ ನಾವು ಪ್ಲಾಸ್ಟಿಕ್ಕನ್ನು ಅವ್ರೇನಾದ್ರು ಉಪಯೋಗಿಸೋದು ಬಂದರೆ ಬಳಕೆ ಮಾಡಬಾರ್ದು. ಇದನ್ನು ನಿರಾಕರಿಸ್ಬೇಕು. ಎಲ್ಲರಲ್ಲೂ ಈ ಗುಣ ಬಂದರೆ ಪ್ಲಾಸ್ಟಿಕ್ನ ಬಳಕೆ, ಪರಿಸರ ಮಾಲಿನ್ಯ ಅರ್ಧ ಕಡಿಮೆ ಮಾಡಬಹುದು. ಇನ್ನು ರೆಡ್ಯೂಸ್, ತಂದಿರ್ತಕ್ಕಂಥ ಪ್ಲಾಸ್ಟಿಕ್ನ ನಾವು ಮಿತ ಬಳಕೆ ಮಾಡಬೇಕು. ಈಗಾಗಲೇ ಅನಿವಾರ್ಯ ಬಳಸ್ತಾ ಇದ್ದೀವಿ ಅಂತಂದರೆ ಅದನ್ನು ಇನ್ನು ಮುಂದಕ್ಕೆ ಮಿತ ಬಳಕೆ ಮಾಡ್ತಾ ಬರಬೇಕು. ಈ ರೀತಿ ಆಗ್ತಕ್ಕಂಥ ಮಾಲಿನ್ಯವನ್ನು ತಡೆಗಟ್ಬೋದು. ರೀಯೂಸ್, ತೊಗೊಂಬಂದ್ಬಿಟ್ಟಿದ್ದೀವಿ, ಅದನ್ನು ನಾವು ಮಿತ ಬಳಕೆ ಮಾಡ್ತಾಯಿದ್ದೀವಿ, ಅದರಲ್ಲಿ ನಾವು ಅದನ್ನು ಮತ್ತೆ ಮರುಬಳಕೆ ಏನಾದರೂ ಮಾಡ್ಕೊಂಡಿಕ್ಕೆ ಸಾಧ್ಯನಾ? ಆಗಲೇ ಹೇಳಿದೆ, ಹಾರ್ಲಿಕ್ಸ್ ಬಾಟ್ಲಲ್ಲಿ ನಾವು ಏನಾದರೂ ಇತರ ವಸ್ತುಗಳನ್ನ ಸಂಗ್ರಹಣೆ ಮಾಡ್ಕೋಬೋದು. ರೀಸೈಕಲ್, ನೀವು ಪ್ರತಿ ಬಾಟಲಿ ಮೇಲೆ ಈ ಚಿಹ್ನೆಯನ್ನು ನೋಡಿರ್ತೀರ. ಅದನ್ನು ಮತ್ತೆ ಏನು ಮಾಡ್ತಾರೆ, ರೀಸೈಕಲ್, ಮರುಚಕ್ರೀಕರಣ, ಸಂಸ್ಕರಣೆಗೆ ಒಳಪಡಿಸಿ, ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿ ಅದನ್ನು ಮತ್ತೆ ವಿವಿಧ ಬಣ್ಣಗಳ ಆಕಾರಗಳಾಗಿ ಎರಕವನ್ನು ಹುಯ್ತಾರೆ. ಅಂಥ ಪ್ಲಾಸ್ಟಿಕ್ಗಳನ್ನು ನೀವು ಬಳಸಬಹುದು. ಇನ್ನು ರಿಕವರ್, ನಾವು ರಿಕವರ್ ಮಾಡಬೇಕು ಅಂದರೆ ಡಸ್ಟ್ಬಿನ್ಗಳ ಬಣ್ಣಗಳು ನಮ್ಗೆ ಹೇಳುತ್ತೆ. ಹಸಿರು ಬಣ್ಣಕ್ಕೆ ಏನು ಹಾಕಬೇಕು, ಕೆಂಪು ಬಣ್ಣಕ್ಕೆ ಏನು ಹಾಕಬೇಕು, ನೀಲಿ ಬಣ್ಣಕ್ಕೆ, ಹಳದಿ ಬಣ್ಣದ ಡಸ್ಟ್ಬಿನ್ಗಳಿಗೆ ಏನೇನು ಹಾಕಬೇಕು. ಸೊ ನಮ್ಮನೇಲಿ ಈ ಥರ ಬಣ್ಣಗಳಿದೆಯಾ? ಹಾಸ್ಪಿಟಲ್ಸಲ್ಲಿರುತ್ತೆ, ಮುನ್ಸಿಪಲ್ನವರು ಕೊಟ್ಟಿರ್ತಾರೆ, ಅಲ್ಲೆಲ್ಲ ಇಟ್ಟಿರ್ತಾರೆ. ಹಸಿರಿಗೆ ಯಾವ ಬಣ್ಣ ಹಾಕಬೇಕು, ಹಸಿರಿಗೆ ಹಸಿರು ತ್ಯಾಜ್ಯಗಳು, ಕೊಳೆಯುವಂಥ ವಸ್ತುಗಳನ್ನು ಹಾಕಬೇಕು. ಕೆಂಪುದು ಹಜಾರ್ಡಸ್, ತುಂಬ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದನ್ನು ಕೆಂಪುಗೆ ಹಾಕಬೇಕು. ಇನ್ನು ಪ್ಲಾಸ್ಟಿಕ್ನಂಥದ್ದನ್ನೆಲ್ಲ ನೀಲಿಗೆ ಹಾಕಬೇಕು. ಒಣಗಿರೋದು, ಡ್ರೈ ಆಗಿರೋದನ್ನು, ಹಳದಿಗೆಲ್ಲ ಅದನ್ನು ನಾವು ಮೆಟಾಲಿಕ್ದು ಹಾಕಬೇಕು. ಈ ರೀತಿ ಅವುಗಳ ಬಣ್ಣವನ್ನು ಪಡೆದ್ರ ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡಿಕೊಟ್ರೆ ಅವರು ಏನು ಮಾಡ್ತಾರೆ, ಸುಲಭವಾಗಿ ಅದನ್ನು ಕೊಳೆಯುವಿಕೆಯನ್ನು ತಗೊಂಡೋಗಿ ಕೊಳೆಯುವಿಕೆ ಆಗುವಂತೆ ಮಾಡ್ತಾರೆ. ಕೊಳೆಯುವಿಕೆ ಆಗದೆ ಇರೋದನ್ನು ಮರುಚಕ್ರೀಕರಣಗೊಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇದು ನಮ್ಮಿಂದ ಆದಂಥ ಒಂದು ಚಿಕ್ಕ ಸಹಾಯ ಅಂತ ಅಂದ್ಕೋಬೇಕು ಪರಿಸರ ಮಾಲಿನ್ಯವನ್ನು ಉಳಿಸೋದ್ರಲ್ಲಿ. ಕೊನೆಯದಾಗಿ ರಸಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ, ಮತ್ತೆ ಪುನಃ ಎರಕವೊಯ್ಯಬಹುದಾದ ಪ್ಲಾಸ್ಟಿಕ್ಗಳನ್ನು ಏನೆಂದು ಕರೆಯುತ್ತಾರೆ? ಗೊತ್ತು ನಿಮಗೆ? ವೆರಿ ಗುಡ್. ಎಂಥ ಪ್ಲಾಸ್ಟಿಕ್ಗಳು? ಥರ್ಮೋ ಪ್ಲಾಸ್ಟಿಕ್ಗಳು ಅಂತ ಕರೀತಾರೆ. ಹಾಗೆ ಬೆಂಕಿ ನಿರೋಧಕಗಳ ಬಟ್ಟೆಗಳ ತಯಾರಿಕೆಯಲ್ಲಿ ಬಳಸುವಂಥ ಪ್ಲಾಸ್ಟಿಕ್ ಯಾವುದು? ಇಲ್ಲೇ ಇದೆ ಉತ್ತರ, ಮೆಲಮೈನ್. PVC ವಿಸ್ತರಿಸಿ. PVC ಅಂದರೆ ಪಾಲಿವಿನೈಲ್ ಕ್ಲೋರೈಡ್. ಈಗೊಂದು ಚಿಕ್ಕ ಪದ ಬಂದ, ನೀವು ಎಲ್ಲರಿಗೂ ಗೊತ್ತಿರೋ ಹಾಗೆ ಪದಗಳನ್ನು ಸುಲಭವಾಗಿ ಜೋಡಿಸ್ತೀರಲ್ವ ವಿದ್ಯಾರ್ಥಿಗಳೇ? ಆ ಜೋಡಿಸೋದ್ರಲ್ಲಿ ಪ್ರಮುಖವಾಗಿ ಮೊದಲನೇದು ಈಥೀನ್ ಮಾನೋಮರ್ಗಳು ಸೇರಿ ಉಂಟಾಗುವ ಪಾಲಿಮರ್. ಈಥೀನ್ನ ಚಿಕ್ಕ ಚಿಕ್ಕ ಘಟಕಗಳು ಸೇರಿಕೊಂಡು ಏನು ಉಂಟಾಗುತ್ತೆ ಅನ್ನೋದು ಅಡ್ಡವಾಗಿ ಬರೀರಿ. ಇನ್ನೊಂದು ಪರಿವರ್ತನೀಯ ಪ್ಲಾಸ್ಟಿಕ್ ಯಾವುದು? ಇದನ್ನು ಮೇಲಿನಿಂದ ಕೆಳಗಡೆಗೆ ಸೇರಿಸಿ. ಏನು ಬರುತ್ತೆ ಅಂತ ನೋಡೋಣ. ಈಥೀನ್ ಮಾನೋಮರ್ಗಳು ಸೇರಿ ಉಂಟಾಗುವ ಪಾಲಿಮರ್ ಯಾವುದು? ಪಾಲಿಥೀನ್. ಆಗ ಪರಿವರ್ತನೀಯ ಪ್ಲಾಸ್ಟಿಕ್ ಯಾವುದು? ಮೆಲಮೈನ್. ಹೋಮ್ವರ್ಕ್, ಇದನ್ನು ನೀವು ತಿಳ್ಕೊಂಡ್ರೆ ಅನುಕೂಲ. ವಿವಿಧ ಪ್ಲಾಸ್ಟಿಕ್ ಬಾಟಲಿಗಳ ಮೇಲೆ ಪೆಟ್ ಅಂತ ಇರುತ್ತೆ, ಸಿ ಪೆಟ್ ಅಂತ ಇರುತ್ತೆ, ಪಿ ಟೆಟ್ ಅಂತ ಇರುತ್ತೆ. ಈ ಪದಗಳ ಅರ್ಥ ತಿಳಿಯಿರಿ ವಿದ್ಯಾರ್ಥಿಗಳೇ. ಹಾಗೆ ಪ್ಲಾಸ್ಟಿಕ್ನಿಂದ ಆಗುವ ಪರಿಸರ ಮಾಲಿನ್ಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ. ಪ್ಲಾಸ್ಟಿಕ್ ಬಳಕೆಯಿಂದ ಮಣ್ಣಿನ ಮೇಲಾಗುವ ಪರಿಣಾಮಗಳನ್ನು ತಿಳಿಸಿ. ಹಾಗೆ ಮರುಚಕ್ರೀಕರಣ ಅಂದರೆ ಏನು? ಇಷ್ಟು ಹೋಮ್ವರ್ಕ್ ಮಾಡ್ತೀರಾ ಅಂತ ತಿಳಿಸ್ತಾ, ನಾನು ನಿಮ್ಮ ಪ್ರೀತಿಯ ರಮೇಶ್ ಪಂಡಿತ್, ಸರ್ಕಾರಿ ಪ್ರೌಢಶಾಲೆ ಸುಗ್ನಳ್ಳಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನೀವೆಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಅಭ್ಯಾಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ.